ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ ಹಾಗೂ 10ನೆಯ ತರಗತಿಯನ್ನು ಓದುತ್ತಿರುವ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳೇ, ಇಂದು ತಾವೆಲ್ಲರೂ ವಿಜ್ಞಾನ ವಿಷಯದ ರಾಜ್ಯ ಮಟ್ಟದ ಮೊದಲನೆಯ ಸರಣಿ ಪರೀಕ್ಷೆಯನ್ನು ಬರೆದಿದ್ದೀರಿ. ಪ್ರಶ್ನೆ ಪತ್ರಿಕೆ ನೋಡಿದಾಗ ಎಲ್ಲೋ ಒಂದು ಕಡೆ ತಮಗೆಲ್ಲರಿಗೂ ತುಂಬ ಖುಷಿನೂ ಕೂಡ ಆಗಿರ್ತದೆ. ಇದೇ ರೀತಿ ಪ್ರಶ್ನೆ ಪತ್ರಿಕೆ ವಾರ್ಷಿಕ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಇದೇ ರೀತಿಯಾಗಿ ಬಂದರೆ ಖಂಡಿತವಾಗಿ ನಾವು ಸ್ಕೋರನ್ನು ಮಾಡ್ತೇವೆ ಅನ್ನುವಂಥ ಒಂದು ನಂಬಿಕೆ, ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡಿದೆ. ಹಾಗಾಗಿ ನಾನು ಶ್ರೀ ಗಿರೀಶ್ ದೊಡ್ಮನಿ, ಸರ್ಕಾರಿ ಪ್ರೌಢಶಾಲೆ ಕಂಚಿನೆಗಳೂರು, ತಾಲೂಕು ಹಾನಗಲ್, ಜಿಲ್ಲಾ ಹಾವೇರಿ. ನಾನು ಸರಣಿ 1ರ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ 1 ಗಂಟೆಯಲ್ಲಿ ಬಿಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ. ಹಾಗಾದರೆ ಪ್ರಶ್ನೆ ಸಂಖ್ಯೆ 1 ಈ ರೀತಿಯಾಗಿದೆ. ಎಲ್ಲವನ್ನ ಬರೆಯೋದಿಲ್ಲ, ಕೆಲವೊಂದನ್ನು ಮಾತ್ರ ಬರಿತಾ ಹೋಗ್ತೇನೆ, ಕೆಲವೊಂದಿಷ್ಟು ಮಾತ್ರ ಬರಿತಾ ಹೋಗ್ತೇನೆ. ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ. ಇಬವಾಂತರದ SI ಮಾನವನ್ನ ಕೇಳಿದ್ದಾರೆ. ಅಲ್ಲಿ ಕೊಟ್ಟಿರುವಂತಹ ಮೊದಲನೆಯ ಆಯ್ಕೆ ವೋಲ್ಟ್ ಆಗಿದೆ. ಆಯ್ಕೆ ಬಿ ಆಂಪಿಯರ್ ಆಗಿದೆ. ಆಯ್ಕೆ ಸಿ ಕೂಲಮ್ ಆಗಿದೆ. ಆಯ್ಕೆ ಡಿ ಓಮ್ ಮೀಟರ್ ಆಗಿದೆ. ಈ ರೀತಿಯಾಗಿ ಆಯ್ಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಉತ್ತರವನ್ನು ನೋಡ್ತಾ ಹೋದ್ರೆ ನಮಗೆಲ್ಲ ಗೊತ್ತಿರಬೇಕು, ವೋಲ್ಟ್ ಇದು ಇಬವಾಂತರದ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ, ಅಥವಾ SI ಯೂನಿಟ್ ಆಫ್ ವೋಲ್ಟೇಜ್ ಈಸ್ ವೋಲ್ಟ್ ಆಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವೋಲ್ಟ್ ಆಗ್ತದೆ. ಆಂಪಿಯರ್ ಅನ್ನೋದು ವಿದ್ಯುತ್ ಪ್ರವಾಹದ SI ಮಾನ. ಆಂಪಿಯರ್ ಅನ್ನೋದು ವಿದ್ಯುತ್ ಪ್ರವಾಹದ ಒಂದು SI ಮಾನವಾಗಿದೆ. ಹಾಗೆ ಕೂಲಮ್ ಅನ್ನೋದು ವಿದ್ಯುತ್ ಆವೇಶಗಳ ಒಂದು SI ಮಾನವಾಗಿದೆ. ಹಾಗೆ ಓಮ್ ಮೀಟರ್ ಅನ್ನುವುದು ನಮ್ಮ ಒಂದು ರೋಧಶೀಲತೆಯ SI ಮಾನವಾಗಿದೆ. ಹಾಗಾಗಿ ನಮಗೆ ಈ ರೀತಿ ಸಂಪೂರ್ಣವಾದ ಮಾಹಿತಿ ಕೊಟ್ಟರೆ ಸರಿಯಾದ ಉತ್ತರವನ್ನು ನಾವು ಆಯ್ಕೆ ಮಾಡ್ಬೋದು. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಇಬವಾಂತರದ SI ಮಾನ ವೋಲ್ಟ್ ಆಗಿದೆ. ಹಾಗೆಯೇ ಪ್ರಶ್ನೆ ಸಂಖ್ಯೆ 2 ತುಂಬಾ ಸರಳ ಇದೆ, ಸ್ವಲ್ಪ ಕ್ಲಿಷ್ಟಕರ ಆಗಿರಬಹುದು ನಿಮಗೆ. ಇಲ್ಲಿ ಏನಪ್ಪಾ ಅಂದ್ರೆ ಕೊಟ್ಟಿರುವ ಚಿತ್ರದಲ್ಲಿ ಕಾಂತಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಳಿದಾರೆ. ಇಲ್ಲೊಂದು ಏನಪ್ಪಾ ಅಂದ್ರೆ ಈ ರೀತಿಯ ಚಿತ್ರ ಇದೆ. ಆ ಚಿತ್ರದಲ್ಲಿ ಈ ರೀತಿಯ ಒಂದು ಸುರುಳಿ ವಾಹಕ ಇದೆ. ಆ ಸುರುಳಿ ವಾಹಕದಲ್ಲಿ ವಿದ್ಯುತ್ತು, ಅದಕ್ಕೆ ಏನ್ ಮಾಡಪ್ಪ ಅಂದ್ರೆ ಒಂದು ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿದ್ದಾರೆ. ಇದು ಮೈನಸ್ ಆಗಿದೆ, ಸಾರಿ, ಇದು ಮೈನಸ್, ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್ ಆಗಿದೆ. ಇಲ್ಲೊಂದು ಒತ್ತುಗುಂಡಿ ಕೂಡ ಇದೆ, ಒತ್ತುಗುಂಡಿಯನ್ನು ಹಾಕಲಾಗಿದೆ. ಹೀಗೆ ಮಾಡಿ ಸಂಪರ್ಕ ಮಾಡಿದ್ರೆ ಮೈನಸ್ಸು ಪ್ಲಸ್, ನಮಗೆ ಗೊತ್ತಿದೆ ಕರೆಂಟು ವಿದ್ಯುತ್ ಪ್ರವಾಹದ ಧನ ತುದಿಯಿಂದ ಋಣ ತುದಿಗೆ ಹರಿತಾ ಇದೆ. ಹಿಂಗೆ ಬಂದು ಹೀಗೆ ಹೋಗ್ತದೆ, ಹೀಗೆ ಹೋಗಿ ಹೀಗೆ ಬರ್ತದೆ, ಹಿಂಗೆ ಹೋಗ್ತಾ ಇದೆ, ಇಲ್ಲಿ ಬರ್ತಾ ಇದೆ, ಇದು ಹೋಗ್ತಾ ಇದೆ, ಈ ರೀತಿ ಆಗಿದೆ. ಹಾಗಾದ್ರೆ ಇಲ್ಲಿ 3 ಬಿಂದುಗಳದಾವ. ಇಲ್ಲಿ P ಎನ್ನುವ ಬಿಂದು ಅದ, ಇಲ್ಲಿ Q ಎನ್ನುವ ಬಿಂದು ಅದ, P ಅದ, ಇಲ್ಲಿ Q ಅದ, ಇಲ್ಲಿ R ಅದ. ಅವರ ಪ್ರಶ್ನೆ ಏನಾಗಿದೆಪ್ಪ ಅಂದ್ರೆ, ಇಲ್ಲಿ ಸಿ ಎನ್ನುವುದು ವಿದ್ಯುತ್ ಪ್ರವಾಹವನ್ನ ಹೊಂದಿರುವಂತಹ ಸೊಲೆನಾಯ್ಡ್ ಆಗಿದೆ. P ಮತ್ತು Q ಬಿಂದು ಒಳಗಿನ ಸೊಲೆನಾಡಿನ ಒಳಗಿನ ಬಿಂದುಗಳಾಗಿವೆ. ಹಾಗೆ R ಬಿಂದು ಸೊಲೆನಾಡಿನ ಹೊರಭಾಗದಲ್ಲಿರುವಂತಹ ಬಿಂದುವಾಗಿದೆ. ಹಾಗಾದ್ರೆ ಇಲ್ಲಿ ಕಾಂತಕ್ಷೇತ್ರವು ಎ ಆಯ್ಕೆ ಇದೆ. ಎ ಆಯ್ಕೆ ಈ ರೀತಿಯಾಗಿದೆ. ಏನಾಗಿದೆ, ಕ್ಯೂಗಿಂತ ಪಿ ನಲ್ಲಿ ಹೆಚ್ಚಾಗಿದೆ ಅಂತ ಇದೆ. ಕ್ಯೂಗಿಂತ ಪಿ ನಲ್ಲಿ ಹೆಚ್ಚಾಗಿದೆ ಅಂತ ಇದೆ. ಆಯ್ಕೆ ಎ ಮೊದಲನೆಯ ಆಯ್ಕೆ. ಎರಡನೆಯ ಆಯ್ಕೆ ಏನಾಗಿದೆಪ್ಪ ಅಂದ್ರೆ, ಪಿ ಮತ್ತು ಕ್ಯೂ ನಲ್ಲಿ ಹೆಚ್ಚಾಗಿದೆ. ಪಿ ಮತ್ತು ಕ್ಯೂ ನಲ್ಲಿ ಹೆಚ್ಚಾಗಿದೆ. ಆಯ್ಕೆ ಸಿ, ಪಿ ಮತ್ತು ಕ್ಯೂಗಳಿಗಿಂತ ಆರ್ ನಲ್ಲಿ ಹೆಚ್ಚಾಗಿದೆ. ಪಿ ಮತ್ತು ಕ್ಯೂಗಳಿಗಿಂತ ಆರ್ ನಲ್ಲಿ ಹೆಚ್ಚಾಗಿದೆ. ಆಯ್ಕೆ ಡಿ ಏನಾಗಿದೆಪ್ಪ ಅಂದ್ರೆ, ಪಿ ಮತ್ತು ಕ್ಯೂಗಳಲ್ಲಿ ಸಮನಾಗಿದೆ. ಹಾಗಾದ್ರೆ ಇಂತಹ ಪ್ರಶ್ನೆಗಳು ಬಂದಾಗ ಸ್ವಲ್ಪ ನಾವು ವಿಚಾರವನ್ನ ಮಾಡಿ ಉತ್ತರವನ್ನ ಬರೀಬೇಕಾಗ್ತದೆ. ನಮಗೆಲ್ಲ ಗೊತ್ತಿದೆ,
ಸೊಲನಾಡಿನ ಒಳಭಾಗದಲ್ಲಿ ಏಕರೂಪದ ಅಥವಾ ಒಂದೇ ರೀತಿಯ ಕಾಂತಕ್ಷೇತ್ರ ಉಂಟಾಗಿರ್ತದೆ. ಸೊಲನಾಡಿನ ಹೊರಭಾಗದಲ್ಲಿ ಏನಪ್ಪಾ ಅಂದ್ರೆ ಏಕರೂಪದ ಕಾಂತಕ್ಷೇತ್ರ ಇರಂಗಿಲ್ಲ. ಈ ರೀತಿಯಾಗಿರುವಂತಹ ಕಾಂತಕ್ಷೇತ್ರ ಉಂಟಾಗ್ತದ ಸೊಲನಾಡಿನ ಒಳಭಾಗದಲ್ಲಿ. ಸಪೋಸ್ ನಾರ್ತ್ ಅನ್ಕೊಂಡ್ರೆ ಸೌತ್ ಅನ್ಕೊಂಡ್ರೆ ಈ ರೀತಿಯಾಗಿ ಏನಾಗತ್ತ ಕಾಂತಕ್ಷೇತ್ರ ಉಂಟಾಗ್ತದೆ. ಆದರೆ ಸೊಲನಾಡಿನ ಒಳಭಾಗದಲ್ಲಿ ಏಕರೂಪದ ಅಥವಾ ಒಂದೇ ರೀತಿಯ ಕಾಂತಕ್ಷೇತ್ರ ಆಗಿರ್ತದೆ. ಹಾಗಾದ್ರೆ ಕ್ಯೂಗಿಂತ ಪಿ ನಲ್ಲಿ ಹೆಚ್ಚಾಗಿದೆ, ಈ ಆಯ್ಕೆ ತಪ್ಪಾಗ್ತದ, ಯಾಕಂದ್ರೆ ಇಲ್ಲಿ ಒಂದೇ ರೀತಿ ಇದೆ. ಎರಡನೇದ್ದು ಪಿ ಮತ್ತು ಕ್ಯೂ ನಲ್ಲಿ ಹೆಚ್ಚಾಗಿದೆ, ಇದು ಕೂಡ ತಪ್ಪಾಗ್ತದೆ. ಮೂರನೇದ್ದು ಪಿ ಮತ್ತು ಕ್ಯೂಗಳಿಗಿಂತ ಆರ್ ನಲ್ಲಿ ಹೆಚ್ಚಾಗಿದೆ, ಇದು ತಪ್ಪಾಗ್ತದೆ. ಹಾಗ ಸರಿಯಾದ ಆಯ್ಕೆ ಪಿ ಮತ್ತು ಕ್ಯೂಗಳಲ್ಲಿ ಸಮನಾಗಿದೆ. ಯಾಕೆಂದ್ರೆ ಸೊಲನಾಡಿನ ಒಳಭಾಗದಲ್ಲಿ ಏಕರೂಪ ಅಥವಾ ಒಂದೇ ರೀತಿಯ ಇರ್ತದ ಕಾಂತಕ್ಷೇತ್ರ ಇರ್ತದ. ಈ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 2ಕ್ಕೆ ಉತ್ತರವನ್ನ ಬರೀಬೇಕಾಗ್ತದ. ಇನ್ನ ಪ್ರಶ್ನೆ ಸಂಖ್ಯೆ 3 ಈ ರೀತಿಯ ಚಿತ್ರವನ್ನು ಕೊಟ್ಟಿದ್ದಾರೆ. ಒಂದು ಗಾಜಿನ ಚಪ್ಪಡಿ ಇದೆ, ಎ ಬಿ ಸಿ ಡಿ ಇದೆ. ಒಂದು ಬೆಳಕಿನ ಕಿರಣ ಗಾಳಿ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶವನ್ನ ಮಾಡ್ತಾ ಇದೆ, ಅದು ಲಂಬದ ಕಡೆಗೆ ಬಾಗ್ತಾ ಇದೆ. ಹಾಗೆಯೇ ಇನ್ನೊಂದು ಏನಪ್ಪಾ ಅಂದ್ರೆ ಇದು ನಿರ್ಗಮ ಕಿರಣವಾಗಿದೆ. ಇಲ್ಲಿ ಕೋನ R1 ಅದ, ಇಲ್ಲಿ ಕೋನ R2 ಇದೆ. ಇದು ಗಾಳಿ ಮಾಧ್ಯಮವಾಗಿದೆ, ಇದು ಗಾಜು ಮಾಧ್ಯಮವಾಗಿದೆ. ಈ ರೀತಿಯ ಚಿತ್ರವನ್ನು ಕೊಟ್ಟು ಇಲ್ಲಿ R1 ಮತ್ತು R2 ಕೋನಗಳಲ್ಲಿ ಯಾವ ಕೋನವು ದೊಡ್ಡದಾಗಿದೆ, ನಾವು ತುಂಬಾ ಸುಲಭ ಹೇಳ್ಬೋದು, R2 ಕೋನವು ದೊಡ್ಡದಾಗಿದೆ. R2 ಕೋನವು ದೊಡ್ಡದಾಗಿದೆ ಅಂದ್ರೆ R1 ಗಿಂತ R2 ಕೋನವು ದೊಡ್ಡದಾಗಿದೆ. ಜಸ್ಟ್ ನೀವು ಚಿತ್ರವನ್ನ ವೀಕ್ಷಣೆ ಮಾಡ್ಬಿಡೋಕೆ ಅರ್ಥ ಆಗ್ತದೆ. ಯಾಕೆ ದೊಡ್ಡದಾಗಿದೆ ಅಂದ್ರೆ ಇಲ್ಲಿ ಬೆಳಕಿನ ಕಿರಣವು ಏನಾಗಿದೆ, ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಹೋಗುತ್ತಿದೆ. ಆಗ ಬೆಳಕು ಲಂಬದಿಂದ ದೂರವಾಗುತ್ತದೆ. ನೀವು ಇಷ್ಟೆಲ್ಲ ಬರ್ಲಿಕ್ಕೆ ತುಂಬಾ ಜಾಸ್ತಿ ಆಗುತ್ತೆ ಅಂದ್ರೆ ಬೆಳಕು ಲಂಬದಿಂದ ದೂರಕ್ಕೆ ಬಾಗುತ್ತದೆ. ಆದ್ದರಿಂದ R2 ಕೋನವು ದೊಡ್ಡದಾಗಿದೆ ಅಂತ ಬರೀಬಹುದು. ಇಷ್ಟು ಪ್ರಶ್ನೆ ಸಂಖ್ಯೆ 3ಕ್ಕೆ ಸಂಬಂಧಪಟ್ಟಂತಹ ಉತ್ತರವಾಗಿದೆ. ಹಾಗಾದ್ರೆ ಪ್ರಶ್ನೆ ಸಂಖ್ಯೆ 4 ಈ ರೀತಿಯಾಗಿದೆ. ವಿದ್ಯುತ್ ಮಂಡಲಗಳಲ್ಲಿ ಬಳಸುವಂತಹ ಘಟಕಗಳ ಚಿಹ್ನೆಗಳು ಅಂತ ಕೇಳಿದ್ದಾರೆ. ಒಂದು ಏನಪ್ಪ ಅಂದರೆ ರಿಯೋಸ್ಟಾಟ್ ಅಥವಾ ಪರಿವರ್ತಿಸಬಹುದಾದ ರೋಧ, ಅದರ ಸಂಕೇತವನ್ನು ಈ ರೀತಿಯಾಗಿ ಬರೆಯಬೇಕು. ಹಾಗೆಯೇ ಸಂಪರ್ಕವಿಲ್ಲದ ಅಥವಾ ಕನೆಕ್ಷನ್ ಇಲ್ಲದೆ ಇರುವಂತಹ ವಾಹಕ ತಂತಿಗಳ ಒಂದು ಸಂಕೇತದ ಚಿಹ್ನೆ ಕೇಳಿದ್ದಾರೆ. ಆ ಸಂಕೇತ ಚಿಹ್ನೆಯನ್ನು ಈ ರೀತಿಯಾಗಿ ನಾವು ಬರೆಯಬೇಕಾಗ್ತದೆ. ಪ್ರಶ್ನೆ ಸಂಖ್ಯೆ 5 ಕೆಳಗೆ ಕೊಟ್ಟಿರುವ ಮಾನವನ ಕಣ್ಣಿನ ಚಿತ್ರವನ್ನ ಗಮನಿಸಿ. ಈ ಚಿತ್ರದಲ್ಲಿ ಸೂಚಿಸಿರುವ ದೃಷ್ಟಿ ದೋಷವನ್ನ ಹೆಸರಿಸಿ ಮತ್ತು ಈ ದೋಷವನ್ನ ಸರಿಪಡಿಸಲು ಉಪಯೋಗಿಸುವ ಮಸೂರವನ್ನ ತಿಳಿಸಿ ಅಂತ ಇದೆ. ಇಲ್ಲಿ ಅವರು ಒಂದು ಚಿತ್ರ ಕೊಟ್ಟಿದ್ದಾರೆ, ಒಂದು ಕಣ್ಣಿನ ಚಿತ್ರವನ್ನ ಕೊಟ್ಟಿದ್ದಾರೆ. ಈ ರೀತಿ ಮಾನವನ ಕಣ್ಣಿದೆ. ಇಲ್ಲಿ ಬೆಳಕಿನ ಕಿರಣಗಳು ಹೀಗೆ ಬರ್ತಾ ಇದ್ದಾವೆ. ಬರುವಂತಹ ಬೆಳಕಿನ ಕಿರಣಗಳು ರೆಟಿನಾ ಹಾಗೂ ಮಸೂರದ ಮೂಲಕ ಹಾದು ಹೋಗಿ ವಕ್ರೀಭವನಗೊಂಡು ರೆಟಿನಾದ ಮುಂಭಾಗದಲ್ಲಿ ಕೇಂದ್ರೀಕರಣಗೊಂಡವ. ಹಾಗಾದರೆ ಇದು ಯಾವ ದೋಷ? ನಮಗೆ ಗೊತ್ತಿದೆ, ಈ ರೀತಿ ರೆಟಿನಾದ ಮುಂಭಾಗದಲ್ಲಿ ಬೆಳಕಿನ ಕಿರಣಗಳು ವಕ್ರೀಭವನಗೊಂಡ ನಂತರ ರೆಟಿನಾದ ಮುಂಭಾಗದಲ್ಲಿ ಸೇರಿಕೊಂಡ್ರ ಅಥವಾ ಕೂಡಿಕೊಂಡ್ರ ಅಥವಾ ಸಂಧಿಸಿದ್ರ ಅದು ಏನಾಗೈತೆ, ಆ ವ್ಯಕ್ತಿಗೆ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ, ಆದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ. ಹಾಗಾಗಿ ಆ ವ್ಯಕ್ತಿಗೆ ಇರುವಂತಹ ಒಂದು ದೋಷ ಯಾವುದು ಅಂದ್ರೆ ಸಮೀಪ ದೃಷ್ಟಿ. ಹಾಗಾಗಿ ಸಮೀಪ ದೃಷ್ಟಿ ಅಂದ್ರೆ ಇಲ್ಲಿ ಬೀಳುವಂತಹ ಕೇಂದ್ರೀಕರಣಗೊಂಡಿರುವಂತಹ ಈ ಒಂದು ಬೆಳಕಿನ ಕಿರಣ ಮತ್ತೆ ಪುನಃ ನಾವು ಸರಿಯಾಗಿ ರೆಟಿನಾದ ಮೇಲೆ ಕೇಂದ್ರೀಕರಣವನ್ನ ಮಾಡಬೇಕಾದ್ರೆ ನಾವು ಈ ರೀತಿಯಾಗಿರುವಂತಹ
ಒಂದು ನಿಮ್ನ ಮಸೂರವನ್ನ ಹಾಕಿದಾಗ ಈ ಬೆಳಕಿನ ಕಿರಣಗಳು ಪುನಃ ಇಲ್ಲಿ ಏನಾಗ್ತವೆ ಚದುರು ಬಿಟ್ಟು ಮತ್ತೆ ಸರಿಯಾಗಿ ರತ್ನದ ಮೇಲೆ ಕೇಂದ್ರೀಕರಣ ಆಗ್ತವೆ. ಹಾಗಾಗಿ ಇದು ಸಮೀಪ ದೃಷ್ಟಿಯಾಗಿದ್ದು ಇದನ್ನು ಸರಿಪಡಿಸಲಿಕ್ಕೆ ಬಳಸುವಂತಹ ಮಸೂರ ನಿಮ್ನ ಮಸೂರವಾಗಿದೆ. ಇಷ್ಟೇ ಬರೆದ್ರೆ ನಮಗೆ 2 ಅಂಕ ಇದೆ. ಈ ದೋಷವು ಸಮೀಪ ದೃಷ್ಟಿಯಾಗಿದೆ. ಇದನ್ನ ಸರಿ ಮಾಡಲಿಕ್ಕೆ ನಾವು ನಿಮ್ನ ಮಸೂರವನ್ನ ಬಳಸ್ತೇವೆ. ಯಾಕೆ ಈ ದೋಷ ಬರ್ತದ್ರೆ, ಒಂದು ಏನಾಗಿರ್ಬೋದು, ಕಣ್ಣಿನ ಗುಡ್ಡೆಯ ಗಾತ್ರ ಸಾಮಾನ್ಯ ಗಾತ್ರಕ್ಕಿಂತ ದೊಡ್ಡದಾಗಿರಬಹುದು ಒಂದು ಕಾರಣ. ಇನ್ನೊಂದು ಮಸೂರದ ಏನಪ್ಪಾ ಅಂದ್ರ ಸಂಗಮ ದೂರ ಅಥವಾ ವಕ್ರತೆ ಕಡಿಮೆ ಇರೋದ್ರಿಂದ ಈ ರೀತಿ ಆಗಿರುವಂತಹ ಒಂದು ದೋಷ ಅವರಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಇಷ್ಟು ಪ್ರಶ್ನೆ ಸಂಖ್ಯೆ 5ಕ್ಕೆ ಸಂಬಂಧಪಟ್ಟಂತಹ ಉತ್ತರ ಆಗ್ಯದ. ಇದು 4ಕ್ಕೆ ಸಂಬಂಧಪಟ್ಟಂತಹ ಉತ್ತರ, ಇದು 5ಕ್ಕೆ ಸಂಬಂಧಪಟ್ಟಂತಹ ಉತ್ತರ. ಹಾಗಾದ್ರೆ ಇನ್ನ ಪ್ರಶ್ನೆ ಸಂಖ್ಯೆ 6 ನೋಡೋಣ. 6 ಏನಿದೆಪ್ಪ ಅಂದ್ರೆ, ಚಿತ್ರವನ್ನ ಗಮನಿಸಿ ಮತ್ತು ಕೊಟ್ಟಿರುವ ವಿದ್ಯುತ್ ಮಂಡಲದ ಒಟ್ಟು ರೋಧವನ್ನ ಲೆಕ್ಕಾಚಾರ ಮಾಡಿ ಅಂತ ಇದೆ. ಚಿತ್ರವನ್ನ ಅವರು ಈ ರೀತಿ ಕೊಟ್ಟಿದ್ದಾರೆ. ಇಲ್ಲೊಂದು ಬ್ಯಾಟ್ರಿ ಇದೆ. ಓಕೆ, ಆ ಬ್ಯಾಟ್ರಿದು ಮೈನಸ್, ಇದು ಪ್ಲಸ್. ಇಲ್ಲಿಂದ ವಿದ್ಯುತ್ ಪ್ರವಾಹ ಆಗ್ತಾ ಇದೆ. ಇಲ್ಲೇ ಎ ಎನ್ನುವಂತಹ ಬಿಂದು ಇದೆ. ಆವಾಗ ಇಲ್ಲೊಂದು ರೋಧಕ ಇದೆ, ಇಲ್ಲೊಂದು ರೋಧಕ ಇದೆ, ಹಾಗೆ ಇಲ್ಲೊಂದು ರೋಧಕ ಇದೆ, ಹಾಗೆ ಇಲ್ಲೊಂದು ಬಿ ಎನ್ನುವಂತಹ ಪಾಯಿಂಟ್ ಇದೆ. ನಂತರ ಕರೆಂಟ್ ಹಿಂಗ್ ಹರಿತಾ ಇದೆ. ಆವಾಗ ಇಲ್ಲೊಂದು ರೋಧಕ ಇದೆ, ಹಾಗೆ ಇಲ್ಲೊಂದು ರೋಧಕ ಇದೆ. ಇದನ್ನ R1 ಎಂದು, ಇದನ್ನ R2 ಎಂದು, ಇದನ್ನ R3 ಎಂದು, ಇದನ್ನ R4 ಎಂದು, ಇದನ್ನ R5 ಎಂದು. ಹಾಗೆಯೇ ಇಲ್ಲೊಂದು ರೋಧಕ ಇದೆ, ಇದನ್ನ R4, ಇದನ್ನ R6 ಎಂದು ಕರೀತಾರೆ. ಈ ರೀತಿಯಾಗಿ ಸಂಪರ್ಕವನ್ನ ಮಾಡಿದ್ದಾರೆ. ಇದು ಪ್ಲಸ್ ಮೈನಸ್, ವಿದ್ಯುತ್ ಪ್ಲಸ್ ಇಂದ ಮೈನಸ್ಗೆ ಹರಿತಾ ಇದೆ. ಹಾಗಾದ್ರೆ ಈ ಮಂಡಲದ ಒಟ್ಟು ರೋಧವನ್ನ ಕೇಳಿದ್ದಾರೆ. ಇಲ್ಲಿ R1 15 ಓಮ್ ಆಗಿದೆ, R2 5 ಓಮ್ ಆಗಿದೆ, R3 ಕೂಡ 5 ಓಮ್ ಆಗಿದೆ, R4 ಎಷ್ಟಾಗಿದೆ, R4 20 ಓಮ್ ಆಗಿದೆ, R5 30 ಓಮ್ ಆಗಿದೆ, ಹಾಗೆ R6 25 ಓಮ್ ಆಗಿದೆ. ಮಕ್ಕಳೇ, ಸ್ವಲ್ಪ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಚಿತ್ರ ನೋಡಿದಾಗ ನೀವು ನೋಡ್ಕೋಬೇಕು, ಇಲ್ಲೊಂದು ಪಾಯಿಂಟ್ ಇದೆ, ಎ ಬಿ ಎನ್ನುವಂತ 2 ಪಾಯಿಂಟ್ಗಳ ಮಧ್ಯೆ ಇಲ್ಲಿ R1 R2 R3 ಇದೆ, ಹಾಗೆ ಇಲ್ಲೇ R4 ಅಂಡ್ R5 ಇದೆ. ಚಿತ್ರವನ್ನ ನಾವು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಮಾಡಿದ್ದಾರೆ. ಇದು ಎ ಪಾಯಿಂಟ್. ಚಿತ್ರ ಹಿಂಗ್ ಕೊಟ್ಟರೆ ತುಂಬಾ ಸರಳವಾಗಿ ಉತ್ತರವನ್ನ ಖಂಡಿತವಾಗಿ ತಾವೆಲ್ಲರೂ ಬರಿತಾ ಇದ್ರಿ. ಸ್ವಲ್ಪ ಚೇಂಜ್ ಮಾಡಿದ ಅಷ್ಟೇ. ಅವನು ಈ ತರ ಕೊಟ್ಟಿದ್ದಾನೆ, ಈ ತರ ಕೊಟ್ಬಿಟ್ಟು ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್. ಜಸ್ಟ್ ಇವನ್ನ ಹಿಂಗ್ ಮಾಡ ಅಷ್ಟೇ, ಹಿಂಗ ಸರ್ಕಲ್ ಓದಾನ ಬಿಟ್ರೆ ಏನು ಇಲ್ಲ. ಅಂದ್ರೆ ಇದು R1, ಇದು R2, ಇದು R3, ಇದು R4, ಇದು R5, ಹಾಗೆಯೇ ಇದು R6. ಅಂದ್ರೆ ನಾವೇನ್ ಮಾಡ್ಬೇಕು, ಮೊದಲಿಗೆ ಈ 3 ರೋಧಕಗಳನ್ನ ಸಂಪರ್ಕಿಸಿದಾಗ ಬರುವಂತಹ ಸಮಾನ ರೋಧ ಎಷ್ಟು, ಆಮೇಲೆ R4 ಮತ್ತು R5 ಗಳನ್ನ ಸಂಪರ್ಕ ಮಾಡಿದಾಗ ಬಂದಿರುವಂತಹ ಸಮಾಂತರ ರೋಧ ಎಷ್ಟು, ಆವಾಗ ಇವು 3 ಕೂಡ ಏನಕ್ಕವೆ ಸಮಾಂತರ ಆಗ್ತವೆ. ಆವಾಗ ನಾವು 1/RP ಹಾಕಿ ಲೆಕ್ಕ ಮಾಡ್ಬೇಕು. ಹೆಂಗ್ ಮಾಡ್ಬೇಕು ನೋಡಿ, ಬರಿಬೇಕಿಲ್ಲೇ R1 R2 ಮತ್ತು R3 ಗಳು ಸರಣಿಗಳಾಗಿವೆ, ಸರಣಿ ಕ್ರಮದಲ್ಲಿವೆ. ಆದ್ದರಿಂದ R1S is equal to R1 plus R2 plus R3 is equal to 15 ಓಮ್ R1 ಇದೆ, R2 5 ಓಮ್ ಇದೆ, R3 5 ಓಮ್ ಇದೆ. ಅಂದ್ರೆ ಒಟ್ಟು 25 ಓಮ್ ಆಯ್ತು. ಅಂದ್ರೆ ಈ 3 ರೋಧಕಗಳನ್ನ ಸಮಾಂತರ ಕ್ರಮದಲ್ಲಿ ಸಂಪರ್ಕ ಮಾಡಿದ್ರೆ ಆಗ ಇದು 25 ಓಮ್ ಆಯ್ತು, 25 ಓಮ್ ಆಯ್ತು. ಈಗ R4 ಮತ್ತು R5 ಗಳನ್ನು ಕೂಡ ಏನ್ ಮಾಡಲಾಗಿದೆ, ಸರಣಿ ಮಾಡಿದ್ದಾರೆ. R4 ಮತ್ತು R5 ಗಳನ್ನು ಸರಣಿ ಮಾಡಿದ್ದಾರೆ, ಸರಣಿ ಕ್ರಮದಲ್ಲಿವೆ. ಹಾಗಾಗಿ ಇದಕ್ಕ R2S ಅನ್ಕೊಳ್ಳೋಣ. ಅವಾಗ R4 ಪ್ಲಸ್ R5 ಆಗ್ತದೆ. ಅವಾಗ ಏನಾಗುತ್ತೆ, R4 ಎಷ್ಟಿದೆ, 20 ಓಮ್ ಇದೆ,
R5 30 ಟೋಟಲ್ 50 ಓಮ್ ಆಯ್ತು. ಅಂದ್ರೆ ಈ ಎರಡು R4 ಮತ್ತು R5 ಗಳನ್ನ ಸರಣಿ ಮಾಡಿದಾಗ ಆಗ ಬರುವಂತಹ ರೋಧ ಎಷ್ಟಾಯ್ತು? ಇದರ ರೋಧ 50 ಓಮ್ ಆಯ್ತು. ಅಂದ್ರೆ ಇದು R6 25 ಓಮ್ ಆಯ್ತು. ಅಂದ್ರೆ ಇವು ಮೂರು ಕೂಡ ಅದಕ್ಕೆ ಅದು ಸಮಾಂತರ ಅದು ನೋಡ್ರಿ. ಈಗಿದು R1S ಅನ್ನೋದಕ್ಕೆ, ಈಗಿದು R2S ಆಯ್ತು, ಇದು R2S ಆಗ್ತದ. ಅವಾಗ ಇದು R6 ಆಗ್ತದ. ಈ ಮೂರು ಕೂಡ ಸರಣಿ ಆಗ್ತವೆ. ಆವಾಗ ಏನ್ ಮಾಡ್ಬೇಕು? ಸಾರಿ, ಈ ಮೂರು ಕೂಡ ಸಮಾಂತರ ಆಗ್ತವೆ. ಆವಾಗ 1/Rp ಈಕ್ವಲ್ ಟು 1/R1S ಪ್ಲಸ್ 1/R2S ಪ್ಲಸ್ 1/R6. ಆವಾಗ ಏನಾಗುತ್ತೆ? 1/R1S ಎಷ್ಟಿದೆ? 25 ಓಮ್ ಇದೆ. ಪ್ಲಸ್ 1/R2 ಎಷ್ಟಿದೆ? 50 ಓಮ್ ಇದೆ. ಪ್ಲಸ್ 1/R6 25 ಓಮ್ ಇದೆ. 25 ಮತ್ತು 50 ಲಸ ತೆಗೆದಾಗ 50 ಆಗ್ತದ. 25 2 ಬಾರಿ, 50 1 ಬಾರಿ, 25 2 ಬಾರಿ. ಅವಾಗ 1 2 2 ಪ್ಲಸ್ 1 1 1 ಪ್ಲಸ್ 1 2 2 ಅಂದ್ರೆ 5/50 ಆಯ್ತು. ಇಲ್ಲಿ 1/Rp ಇಸ್ ಈಕ್ವಲ್ ಟು 5/50 ಆದ್ರೆ Rp ಈಕ್ವಲ್ ಟು ಹೇಗತ್ತೆ? 50/5 ಆಗ್ತದೆ. ಅವಾಗ 5 1 5 10 ಅವಾಗ Rp ಇಸ್ ಈಕ್ವಲ್ ಟು 10 ಓಮ್ ಆಗ್ತದೆ. ಈ ರೀತಿಯಾಗಿ ಮಕ್ಕಳು ನಾವು ಫಸ್ಟ್ ಸರಿಯಾಗಿ ಅರ್ಥವನ್ನ ಮಾಡ್ಕೋಬೇಕು. ನೋಡಿ, ಇಲ್ಲಿ R1 R2 R3 ಇದು ಸರಣಿ ಆಗಿದೆ, ಈ ಮೂರುಗಳು. R4 R5 ಸರಣಿ ಆಗಿದೆ, ಬಟ್ ಇವೆರಡು ಸಮಾಂತರ ಅದಾವ. ಹಾಗಾಗಿ ಇದಕ್ಕ R1S ಅಂದ್ರಿ, ಇದಕ್ಕ R2S ಅಂದ್ರಿ, ಇದಕ್ಕ R6 ಅದು. ಇವು ಮೂರು ಸಮಾಂತರ ಆಕ್ಕವ. ಆ ಮೂರು ಸಮಾಂತರದಾಗ ಸೂತ್ರವನ್ನ ಹಾಕಿದ್ರಿ. 1/Rp ಇಸ್ ಈಕ್ವಲ್ ಟು 1/R1S 1/R2S ಪ್ಲಸ್ 1/R6 ಮಾಡಿದ್ರಿ. ಆವಾಗ ಬೇಕು 10 ಓಮ್ ಬರ್ತದ. ಇಷ್ಟು ನಾವು ಉತ್ತರವನ್ನ ಬರಿಬೇಕಾಗ್ತದ. ಇನ್ನ ಪ್ರಶ್ನೆ ಸಂಖ್ಯೆ 7. ಕಾಂತೀಯ ಬಲರೇಖೆಗಳ ಯಾವುದಾದರೂ 4 ಗುಣಗಳನ್ನ ಕೇಳಿದ. ನಮ್ಗೆಲ್ಲ ಗೊತ್ತಿದೆ ಕಾಂತೀಯ ಬಲರೇಖೆಗಳ ಪ್ರಮುಖ ಲಕ್ಷಣಗಳು. ಕಾಂತೀಯ ಬಲರೇಖೆಗಳು ಉತ್ತರದಿಂದ, ಕಾಂತೀಯ ಬಲರೇಖೆಗಳು ಉತ್ತರದಿಂದ ದಕ್ಷಿಣಕ್ಕೆ ಇರುತ್ತವೆ. ಇದು ಮೊದಲನೆಯ ಒಂದು ಲಕ್ಷಣ. ಎರಡನೇದ್ದು, ಕಾಂತೀಯ ಬಲರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸುವುದಿಲ್ಲ. ಇದು ಎರಡನೆಯ ಒಂದು ಲಕ್ಷಣ. ಮೂರನೇದ್ದು, ಇವುಗಳು ಆವೃತ್ತ ಜಾಲಗಳಾಗಿವೆ. ಕಾರಣ ಹೊರಗಡೆ ಉತ್ತರದಿಂದ ದಕ್ಷಿಣಕ್ಕಿದ್ರೆ, ಒಳಗಡೆ ದಕ್ಷಿಣದಿಂದ ಉತ್ತರಕ್ಕೆ ಇರುವುದರಿಂದ ಇವುಗಳು ಆವೃತ್ತ ಜಾಲಗಳಾಗಿವೆ. ನಾಲ್ಕನೇದ್ದು, ಕಾಂತೀಯ ಬಲರೇಖೆಗಳು ಹೇರಳವಾಗಿರುವ ಪ್ರದೇಶದಲ್ಲಿ ಕಾಂತಕ್ಷೇತ್ರ ಹೆಚ್ಚಾಗಿರುತ್ತದೆ. ಈ ರೀತಿಯಾಗಿ ನಾವು 4 ಲಕ್ಷಣಗಳನ್ನ ಬರೆದ್ರೆ ಖಂಡಿತವಾಗಿ ನಮಗೆ 2 ಅಂಕಗಳು ಬರ್ತವೆ. ಅಥವಾ ಕೂಡ ಇದೆ, ಅಥವಾ ಪ್ರಶ್ನೆ ಕೂಡ ಇದೆ. ನಿಮಗೆ ಅಥವಾ ಬರೆಯುವಾಗ ಯಾವುದು ತುಂಬಾ ಸರಳ ಆಗ್ತದ ಅದನ್ನ ಬರೆಯುವಂತಹ ಪ್ರಯತ್ನವನ್ನ ಮಾಡಿ. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆಯ ಕ್ರಮಗಳನ್ನ ತೆಗೆದುಕೊಳ್ಬೇಕು? ನಮ್ಮ ಮನೆಯಲ್ಲಿ ಓವರ್ಲೋಡ್ ಆಗಬಾರ್ದು ಅಂದ್ರೆ ಏನ್ ಮಾಡಬೇಕು? ಒಂದು, ಸಜೀವ ಮತ್ತು
ಸಜೀವ ಮತ್ತು ತಟಸ್ಥ ತಂತಿಗಳು ಪರಸ್ಪರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು. ಒಂದನೇದ್ದು. ಹಾಗೆಯೇ ಎರಡನೇದ್ದು, ಒಂದೇ ಸ್ವಿಚ್ಗೆ ಅನೇಕ ವಿದ್ಯುತ್ ಉಪಕರಣಗಳನ್ನು ಒಂದೇ ಸ್ವಿಚ್ಗೆ ಅನೇಕ ವಿದ್ಯುತ್ ಉಪಕರಣಗಳನ್ನು ಒಂದೇ ಬಾರಿಗೆ ಸಂಪರ್ಕ ಮಾಡಬಾರದು. ಒಂದೇ ಬಾರಿಗೆ ಅಥವಾ ಒಂದೇ ಸಮಯಕ್ಕೆ ಸಂಪರ್ಕವನ್ನ ಮಾಡಬಾರದು. ಹಾಗೆ ಮೂರನೇದ್ದು, ಅಧಿಕ ವಿದ್ಯುತ್ ಸಾಮರ್ಥ್ಯವನ್ನ ಹೊಂದಿರುವ ಉಪಕರಣಗಳನ್ನು ಕಡಿಮೆ ಸಾಮರ್ಥ್ಯವಿರುವ ಸ್ವಿಚ್ಗಳಿಗೆ ಸಂಪರ್ಕವನ್ನು ಮಾಡಬಾರದು. ಈ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಂಡ್ರೆ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆಯ ಕ್ರಮಗಳನ್ನ ತೆಗೆದುಕೊಂಡ್ರೆ ಸಜೀವ ಮತ್ತು ತಟಸ್ಥ ಪರಸ್ಪರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಬೇಕು. ಒಂದೇ ಸ್ವಿಚ್ಗೆ ಅನೇಕ ವಿದ್ಯುತ್ ಉಪಕರಣಗಳನ್ನ ಒಂದೇ ಸಮಯಕ್ಕೆ ಸಂಪರ್ಕವನ್ನ ಮಾಡಬಾರದು. ಅಧಿಕ ವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿರುವಂತಹ ಉಪಕರಣಗಳನ್ನ ಕಡಿಮೆ ಸಾಮರ್ಥ್ಯವಿರುವಂತಹ ಸ್ವಿಚ್ಗಳಿಗೆ ಸಂಪರ್ಕವನ್ನ ಮಾಡಬಾರದು. ಹಾಗೆ ನಾಲ್ಕನೇದ್ದು, ಕಡಿಮೆ ರೋಧವನ್ನು ಹೊಂದಿರುವ ವಾಹಕ ತಂತಿಗಳನ್ನ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಮಂಡಲಕ್ಕೆ ಬಳಸಬೇಕು. ಈ ರೀತಿಯಾಗಿ ನಾವು ಕ್ರಮಗಳನ್ನ ತೆಗೆದುಕೊಂಡರೆ ಏನಾಗೋದಿಲ್ಲ, ಓವರ್ಲೋಡ್ ಆಗೋದಿಲ್ಲ ಅಂತ ಹೇಳ್ಬೋದು. ಇನ್ನ ಪ್ರಶ್ನೆ ಸಂಖ್ಯೆ 9, ಪಿ ನ ಮಸೂರದ 2F1 ಮತ್ತು F1 ಗಳ ಮಧ್ಯೆ ವಸ್ತುವೊಂದನ್ನ ಇರಿಸಿದಾಗ, ಗೊತ್ತಿರಲಿ ಪಿ ನ ಮಸೂರವನ್ನ ಕೇಳಿದಾರೆ, ಹಾಗಾಗಿ ಇದು ಪಿ ನ ಮಸೂರ ಅನ್ಕೊಳ್ಳೋಣ. ಇಲ್ಲೊಂದು ಏನಿದೆ, ಪ್ರಧಾನ ಅಕ್ಷ ಇದೆ, ಇಲ್ಲಿ F1 ಇದೆ, ಇಲ್ಲಿ F2 ಇದೆ, 2F1 ಇದೆ, ಹಾಗೆ ಇಲ್ಲೇ F2 ಇದೆ, ಇಲ್ಲೇ 2F2 ಇದೆ. ಸಾಮಾನ್ಯವಾಗಿ ನೀವು ಹಾಕುವಾಗ ಇದು O ಇರ್ತದ, ಇಲ್ಲಿ ಎಷ್ಟು ತಗೊಂಡಿರ್ತಿರಲ್ಲ ಇಲ್ಲಿ ಕೂಡ ಅಷ್ಟೇ ತಗೋಬೇಕು. ನನ್ನ ಅಳತೆ ಸರಿ ಇಲ್ಲ. ಹಾಗಾಗಿ ಈಗ ಒಂದು ವಸ್ತುವನ್ನ F1 ಮತ್ತು 2F1 ಇದ್ದಾಗ ಒಂದು ಬೆಳಕಿನಕ್ಕಿದು ಏನಂತೀರಿ, ಅಥವಾ ದ್ವಿತೀಯ ರಂಧ್ರ ಅಂತ ಕರಿತೀವಿ. ಈ ರೀತಿಯಾಗಿ ಒಂದು ಬೆಳಕಿನ ಕಿರಣ ಏನಾಗುತ್ತೆ, ವಕ್ರೀಭವನಗೊಂಡು ಏನಾಗುತ್ತೆ, F2 ಮೂಲಕ ಹಾದು ಹೋಗ್ತದ, ಇನ್ನೊಂದು O ಮೂಲಕ ಹಾದು ಹೋಗ್ತದ. ಹೀಗೆ ಹಾದು ಹೋಗಿರುವಂತಹ ಬೆಳಕಿನ ಕಿರಣಗಳು 2F2 ಇಂದ ಆಚೆ ಸೇರ್ತಾವ. ಹಾಗಾಗಿ ಇದು B', A' ಆಗ್ತದ. ಹಾಗಾದ್ರೆ ಈ ಮರಿಕರು ಈ ರೀತಿಯಾಗಿ ನಾವು ಚಿಹ್ನೆ ರೇಖಾನಕ್ಷೆಯನ್ನು ಹಾಕಬೇಕಾಗ್ತದ. ಇಲ್ಲಿ ನಮಗೆ ಗೊತ್ತದೆ, ಯಾವುದೇ ಬೆಳಕಿನ ಕಿರಣಗಳು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋದ ನಂತರ ವಕ್ರೀಭವನಗೊಂಡು F2 ಮೂಲಕ ಹಾದು ಹೋಗ್ತಾವ. O ಮೂಲಕ ಹಾದು ಹೋಗುವಂತಹ ಕಿರಣಗಳು ಯಾವುದೇ ಆಗಲ್ಲ, ಅವು ವಕ್ರೀಭವನ ತೋರ್ಸಂಗಿಲ್ಲ. ಹಾಗಾಗಿ ಇಲ್ಲಿ ಎರಡು ವಕ್ರೀಭವನಗೊಂಡಂತಹ ಬೆಳಕಿನ ಕಿರಣಗಳು ಎಲ್ಲಿ ಸೇರ್ತಾವಲ್ಲ ಅಲ್ಲಿ ಪ್ರತಿಬಿಂಬ ಮೂಡ್ತದ. ಹಾಗಾಗಿ ಪ್ರತಿಬಿಂಬ 2F ನಿಂದ ಆಚೆ ಮೂಡಿದೆ. ಹಾಗಾದ್ರೆ ಉಂಟಾಗುವ ಪ್ರತಿಬಿಂಬವನ್ನ ತಿಳಿಸಿ.
ಹಾಗಾಗಿ ಇಲ್ಲಿ ಉಂಟಾದ ಪ್ರತಿಬಿಂಬ ಬೇಕು. ಪ್ರತಿಬಿಂಬವನ್ನ ಉಂಟಾಗುವಿಕೆ ತೋರಿಸುವ ರೇಖಾಚಿತ್ರವನ್ನ ಬರೆಯಿರಿ. ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳನ್ನ ತಿಳಿಸಿ ಅಂತ ಆಗಬೇಕಾಗಿತ್ತು. ಅಂದ್ರೆ ಸ್ಥಾನ ಎಲ್ಲೇ, ಪ್ರತಿಬಿಂಬದ ಸ್ಥಾನ ಅಂದ್ರೆ ಎಲ್ಲಿದೆಪ್ಪ ಅಂದ್ರದು 2F2 ನ ಆಚೆ ಇದೆ. ಸ್ವಭಾವ, ಈ ಪ್ರತಿಬಿಂಬ ಸತ್ಯ ಮತ್ತು ತಲೆ ಕೆಳಗಾಗಿದೆ. ಇನ್ನ ಏನಪ್ಪಾ ಅಂದ್ರೆ ಗಾತ್ರ ವಸ್ತುವಿಗಿಂತ ದೊಡ್ಡದಾಗಿದೆ. ಈ ರೀತಿಯಾಗಿ ನಾವು ಚಿತ್ರವನ್ನ ಹಾಕಿ ಆ ಒಂದು ಪ್ರತಿಬಿಂಬದ ಸ್ವಭಾವವನ್ನ ಲಕ್ಷಣ ತಿಳಿಸಿದ್ರೆ 3ಕ್ಕೆ 3 ಅಂಕ ಬರ್ತವೆ. ಇನ್ನ 10ನೆಯ ಪ್ರಶ್ನೆ, ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವಿಕೆಯ ವಿದ್ಯಮಾನವನ್ನ ವಿವರಿಸಿ ಅಂತ ಇದೆ. ಹಾಗಾದ್ರೆ ಮೊದಲನೇ ಪಾಯಿಂಟು, ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ತುಂತುರು ಮಳೆಯಾಗುವ ಸಂದರ್ಭದಲ್ಲಿ ಕಾಮನಬಿಲ್ಲು ಉಂಟಾಗುತ್ತದೆ, ಮೊದಲನೆಯ ಪಾಯಿಂಟು. ಎರಡನೆಯ ಪಾಯಿಂಟು ಇಲ್ಲಿ ಇರುವಂತಹ ಒಂದೊಂದು ನೀರಿನ ಹನಿ ಒಂದೊಂದು ಪಟ್ಟಕದಂತೆ ಕೆಲಸ ಮಾಡ್ತದ. ಸೂರ್ಯನಿಂದ ಬಂದಿರುವಂತಹ ಬೆಳಕು ಮೊದಲಿಗೆ ನೀರಿನ ಹನಿಯನ್ನ ಪ್ರವೇಶ ಮಾಡುವಾಗ ಅಲ್ಲಿ ಗಾಳಿ ಮಾಧ್ಯಮದಿಂದ ನೀರಿನ ಮಾಧ್ಯಮಕ್ಕೆ ಬೆಳಕು ಪ್ರವೇಶ ಮಾಡುವುದರಿಂದ ಅಲ್ಲಿ ಬೆಳಕಿನ ವಕ್ರೀಭವನವಾಗ್ತದೆ. ಹೀಗೆ ವಕ್ರೀಭವನಗೊಂಡಂತಹ ಬೆಳಕು ನೀರಿನ ಹನಿಯನ್ನ ಪ್ರವೇಶ ಮಾಡಿ ತದನಂತರ ಅಲ್ಲಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಆಗ್ತದೆ. ಆ ಸಂಪೂರ್ಣ ಆಂತರಿಕ ಪ್ರತಿಫಲನವಾಗಿ ಬೆಳಕು ಮತ್ತೆ ನೀರಿನ ಹನಿಯ ಒಳಗಿನಿಂದ ಪ್ರತಿಫಲನವಾಗ್ತದೆ. ಹೀಗೆ ಪ್ರತಿಫಲನಗೊಂಡಂತಹ ಬೆಳಕು ಮತ್ತೆ ಪುನಃ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಪ್ರವೇಶ ಮಾಡುವಾಗ ಅಲ್ಲಿ ಬೆಳಕಿನ ಬೆಳಕಿನ ವರ್ಣ ವಿಭಜನೆ ಆಗ್ತದೆ. ಆ ಬೆಳಕಿನ ವರ್ಣ ವಿಭಜನೆ ಆಗುವುದರಿಂದ ನಮ್ಗೆ ಗೊತ್ತಿದೆ, ಬೆಳಕನ್ನ ಪಟ್ಟಕದ ಮೂಲಕ ಹಾಯಿಸಿದಾಗ ಬೆಳಕು 7 ಬಣ್ಣಗಳಾಗಿ ವಿಭಜನೆ ಆಗ್ತದೆ. ಅದೇ ರೀತಿಯಾಗಿ ಬೆಳಕು ನೀರಿನಿಂದ ಹೊರಗೆ ಬರುವಾಗ ಅದು 7 ಬಣ್ಣಗಳಾಗಿ ವಿಭಜನೆ ಆಗ್ತದೆ. ಇದರಿಂದ ಅತ್ಯಾಕರ್ಷಕವಾದ ಸುಂದರವಾದ 7 ಬಣ್ಣಗಳ ಕಾಮನ ಬಿಲ್ಲು ಉಂಟಾಗ್ತದೆ ಅಂತ ಹೇಳಿ ನಾವು ಈ ರೀತಿಯಾಗಿ ಪಾಯಿಂಟ್ಸ್ ಇರಬೇಕು. ಒಂದು, ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಮಳೆಯಾಗುವಾಗ ಕಾಮನ ಬಿಲ್ಲು ಉಂಟಾಗ್ತದೆ. ಒಂದೊಂದು ನೀರಿನ ಹನಿ ಒಂದೊಂದು ಪಟ್ಟಕದಂತೆ ಕಾರ್ಯವನ್ನು ನಿರ್ವಹಿಸುತ್ತವೆ. ಇಲ್ಲಿ ಬೆಳಕಿನ 3 ವಿದ್ಯಮಾನಗಳಾಗಿರುವಂತಹ ವಕ್ರೀಭವನ, ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಹಾಗೂ ಬೆಳಕಿನ ವರ್ಣ ವಿಭಜನೆಯ ಮೂಲಕ ಕಾಮನ ಬಿಲ್ಲು ಉಂಟಾಗ್ತದೆ. ಸಾಮಾನ್ಯವಾಗಿ ಕಾಮನ ಬಿಲ್ಲು ಉಂಟಾಗೋದು ಸೂರ್ಯನ ವಿರುದ್ಧ, ಬೆಳಕಿನ ವಿರುದ್ಧ ದಿಕ್ಕಿನಲ್ಲಿ. ಯಾವುದೇ ಕಾರಣಕ್ಕೂ ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಕಾಮನ ಬಿಲ್ಲು ಉಂಟಾಗೋದಿಲ್ಲ. ಮುಂಜಾನೆ ಮಳೆಯಾಗಿದ್ರೆ ಪಶ್ಚಿಮ ದಿಕ್ಕಿಗೆ ಕಾಮನ ಬಿಲ್ಲು ಉಂಟಾಗ್ತದೆ. ಸಾಯಂಕಾಲ ಮಳೆ ಆಗ್ತಾ ಇದ್ರೆ ಪೂರ್ವ ದಿಕ್ಕಿನಲ್ಲಿ ಕಾಮನ ಬಿಲ್ಲು ಉಂಟಾಗ್ತದೆ ಅಂತ ಹೇಳಿ ನಾವು ಈ ರೀತಿಯಾಗಿ ಉತ್ತರವನ್ನ ಸ್ಪಷ್ಟವಾಗಿ ದುಂಡಾಗಿ ಬರಿಬೇಕಾಗ್ತದ. ಇನ್ನ ಇದೇ ಪ್ರಶ್ನೆಗೆ ಅಥವಾ ಕೂಡ ಇದೆ, ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನ ತೋರಿಸುವ ನ್ಯೂಟನ್ ರವರ ಪ್ರಯೋಗವನ್ನ ವಿವರಿಸಿ ಅಂತ ಇದೆ. ನಿಮ್ಗೆಲ್ಲ ಗೊತ್ತಿದೆ, ಬಿಳಿ ಬಣ್ಣದ ರೋಹಿತವನ್ನ ನಾವು ಮತ್ತೆ ಪಟ್ಟಕದ ಮೂಲಕ ಹಾಯಿಸಿದಾಗ ಅದು ಏನಾಗುತ್ತೆ, ಸಂಪೂರ್ಣವಾಗಿ ಏನಾಗುತ್ತೆ, ಸಂಯೋಜನೆಗೊಂಡು ಮತ್ತೆ ಬಿಳಿ ಬಣ್ಣ ಬರ್ತದೆ. ಹೆಂಗ್ ಬರಿಬೇಕು ಸರ್ ಅಂದ್ರೆ, ಮೊದಲನೇ ಪಾಯಿಂಟ್, ನ್ಯೂಟನ್ ರವರು ಈ ಪ್ರಯೋಗವನ್ನ ಮಾಡಲಿಕ್ಕೆ ಸಮರೂಪಿಯಾಗಿರುವಂತಹ 2 ಗಾಜಿನ ಪಟ್ಟಕವನ್ನ ಆಯ್ದುಕೊಂಡರು, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಒಂದು ಪಟ್ಟಕವನ್ನ ನೇರವಾಗಿಟ್ಟು ಇನ್ನೊಂದು ಪಟ್ಟಕವನ್ನ ತಲೆ ಕೆಳಗಾಗಿ ಇಟ್ಟರು, ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್, ಮೊದಲನೆಯ ಪಟ್ಟಕದ ಮೂಲಕ ಬೆಳಕನ್ನ ಹಾಯಿಸಿದಾಗ ಆ ಬೆಳಕು ಪಟ್ಟಕದ ಮೂಲಕ ಹೋಗಿ ವಕ್ರೀಭವನಗೊಂಡು ಬೆಳಕಿನ ವರ್ಣ ವಿಭಜನೆಯಾಗಿ ಬೆಳಕಿನ 7 ಬಣ್ಣಗಳು ಬರುತ್ತವೆ. ಇದು ಮೂರನೇ ಪಾಯಿಂಟ್. ನಾಲ್ಕನೇ ಪಾಯಿಂಟ್, ಬಂದಿರುವ 7 ಬೆಳಕಿನ ಬಣ್ಣಗಳನ್ನ ತಲೆ ಕೆಳಗಾದ ಪಟ್ಟಕದ ಮೂಲಕ ಹಾಯಿಸಿದಾಗ ಈ 7 ಬಣ್ಣಗಳು ಸೇರಿಕೊಂಡು ಮತ್ತೆ ಪುನಃ ಬಿಳಿ ಬಣ್ಣ ಹೊರಗಡೆ ಬರುತ್ತದೆ. ಈ ರೀತಿಯಾಗಿ ಸರ್ ಐಸಾಕ್ ನ್ಯೂಟನ್ ರವರು ಬೆಳಕಿನ ರೋಹಿತದ ಪುನರ್ ಸಂಯೋಜನೆಯ ಪ್ರಯೋಗವನ್ನ ಮಾಡಿದರು ಅಂತ ಬರೆದ್ರೆ ಖಂಡಿತವಾಗಿ ನಮಗೆ 3ಕ್ಕೆ 3 ಅಂಕಗಳು ಬರ್ತವೆ. ಇನ್ನ 11ನೆಯ ಪ್ರಶ್ನೆ, ವರ್ಧನೆ ಎಂದರೇನು ಅಂತ ಇದೆ, ಅಥವಾ ಮ್ಯಾಗ್ನಿಫಿಕೇಶನ್. ಹಾಗೆಯೇ ಒಂದು ಮಸೂರದಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯು +2 ಆದರೆ ಮಸೂರದ ವಿಧವನ್ನ ತಿಳಿಸಿ ಅಂತ ಇದೆ. ನೋಡಿ, ವರ್ಧನೆ ಎಂದರೇನು ಅಂತಂದ್ರೆ, ಒಂದು ಮಸೂರವು
ಒಂದು ವಸ್ತುವಿನ ಗಾತ್ರವನ್ನ ಎಷ್ಟು ಪಟ್ಟು ಜಾಸ್ತಿ ಮಾಡಿದೆ ಅಥವಾ ಎಷ್ಟು ಪಟ್ಟು ಕಡಿಮೆ ಮಾಡಿದೆ. ಕೆಲವೊಮ್ಮೆ ಮಸೂರಗಳು ವಸ್ತುವಿನ ಗಾತ್ರವನ್ನು ಹೆಚ್ಚು ಮಾಡ್ತವ, ಕೆಲವೊಮ್ಮೆ ಕಡಿಮೆ ಮಾಡ್ತವ. ಹಾಗಾಗಿ ವಸ್ತುವಿನ ಪ್ರತಿಬಿಂಬವನ್ನ ಎಷ್ಟು ಪಟ್ಟು ಹೆಚ್ಚು ಮಾಡಿವೆ ಅಥವಾ ಎಷ್ಟು ಕಡಿಮೆ ಮಾಡಿವೆ ಎಂಬುದೇ ಮಸೂರದ ವರ್ಧನೆಯಾಗಿದೆ. ಇಲ್ಲಿ ಒಂದು ಮಸೂರಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯು +2 ಆಗಿದೆ. +2 ಆಗಿದೆ ಅಂತಂದ್ರೆ ಆದರೆ ಆ ಮಸೂರದ ವಿಧವನ್ನ ತಿಳಿಸಿ. ನಮ್ಗೆಲ್ಲ ಗೊತ್ತಿರಲಿ ಯಾವ ಮಸೂರ. ಹಾಗಾದ್ರೆ ಅದು ಯಾವ ಮಸೂರ ಅಂದ್ರೆ ಪೀನ ಮಸೂರವಾಗಿದೆ. ವರ್ಧನೆಯ ಬೆಲೆ ಪ್ಲಸ್ ಬಂತು ಅಂದ್ರೆ ಆ ಪ್ರತಿಬಿಂಬ ಮಿಥ್ಯ ಮತ್ತು ನೇರವಾಗಿರ್ತದೆ. ಬೆಲೆ 2 ಬಂದಿದೆ ಅಂದ್ರೆ ವಸ್ತುವಿನ ಗಾತ್ರಕ್ಕಿಂತ ಪ್ರತಿಬಿಂಬದ ಗಾತ್ರ ದೊಡ್ಡದಾಗಿದೆ. ಹಾಗಾದ್ರೆ ಎಲ್ಲಿಟ್ಟಾಗ, ಯಾವ ಸ್ಥಾನದಲ್ಲಿಟ್ಟಾಗ ವಸ್ತುವಿನ ವರ್ಧನೆಯು ಏನಾಗತ್ತಪ್ಪ ಅಂದ್ರೆ +2 ಆಗ್ತದಪ್ಪ ಅಂತಂದ್ರೆ, ಸಪೋಸ್ ನಾನೀಗ ಈಗ ಇಲ್ಲಿ ವಸ್ತುವನ್ನ F1 ಮತ್ತು 2F1 ಮಧ್ಯೆ ಇಟ್ಟಿದ್ದೇನೆ. ಬಟ್ ವಸ್ತುವಿಗಿಂತ ಪ್ರತಿಬಿಂಬದ ಗಾತ್ರ ದೊಡ್ಡದಾಗಿದೆ. ಬಟ್ ಇದು ಮೈನಸ್ ಬರ್ತದೆ. ಯಾಕಂದ್ರೆ ಇಲ್ಲಿ ಉಂಟಾಗಿರುವಂತಹ ಪ್ರತಿಬಿಂಬ ಸತ್ಯ ಮತ್ತು ತಲೆ ಕೆಳಗಾಗಿದೆ. ಹಾಗಾಗಿ ಈ ವರ್ಧನೆಯು ಮೈನಸ್ ಬೆಲೆ ಹೊಂದಿದೆ. ನಮ್ಗೆ ಬೇಕಾಗಿದೆ ಪ್ಲಸ್ ಬೇಕಾಗಿದೆ. ಪ್ಲಸ್ ಉಂಟಾಗೋದು ಕೇವಲ ಒಂದು ಭಾಗದಲ್ಲಿ ಮಾತ್ರ. ವಸ್ತುವನ್ನ F1 ಮತ್ತು ಓಗಳ ಮಧ್ಯೆ ಇಟ್ಟಾಗ ಇಲ್ಲೇ ಪ್ರತಿಬಿಂಬ ಉಂಟಾಗ್ತದೆ. ಇಲ್ಲಿ ಉಂಟಾಗುವಂತಹ ಪ್ರತಿಬಿಂಬ ಮಿಥ್ಯ ಮತ್ತು ನೇರವಾಗಿರ್ತದೆ. ಹಾಗಾಗಿ ಈ ಪ್ರತಿಬಿಂಬವನ್ನು ಉಂಟು ಮಾಡುವಂತಹ ಮಸೂರ ಪೀನ ಮಸೂರವಾಗಿದೆ ಅಂತ ನಾವು ಹೇಳಬೇಕಾಗ್ತದ. ಇಷ್ಟು 11ನೆಯ ಪ್ರಶ್ನೆಗೆ ಒಂದು ಉತ್ತರ. ಇಲ್ಲಿ ಬರಬೇಕು, ವರ್ಧನೆ ಅಂದ್ರೆ ವಸ್ತುವಿನ ಗಾತ್ರವನ್ನ ಹೆಚ್ಚು ಅಥವಾ ಕಡಿಮೆ ಮಾಡುವುದೇ ವರ್ಧನೆ. ಅಂದ್ರೆ ಮಸೂರಗಳು ಪ್ರತಿಬಿಂಬದ ವಸ್ತುವಿನ ಗಾತ್ರವನ್ನು ಎಷ್ಟು ಪಟ್ಟು ಜಾಸ್ತಿ ಮಾಡ್ತವೆ, ಎಷ್ಟು ಪಟ್ಟು ಕಡಿಮೆ ಮಾಡ್ತವೆ ಅನ್ನೋದೇ ನಾವು ವರ್ಧನೆ ಎಂದು ಹೇಳ್ಬೋದು. ಹಾಗೆಯೇ ಇಲ್ಲಿ +2 ಅಂತಂದ್ರೆ ಈ ಒಂದು ಪ್ರತಿಬಿಂಬ ಏನಿದೆ ಮಿಥ್ಯ ಮತ್ತು ನೇರವಾಗಿರ್ತದೆ. 2 ಅಂತಂದ್ರೆ ಆ ಪ್ರತಿಬಿಂಬವು ವಸ್ತುವಿಗಿಂತ ದೊಡ್ಡದಾಗಿದೆ. ಯಾವಾಗಲೂ ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬ ಉಂಟಾಗೋದು ಕೇವಲ ಪೀನ ಮಸೂರದಲ್ಲಿ, ಮತ್ತು ಗಾತ್ರ 2ಕ್ಕಿಂತ ಹೆಚ್ಚಾಗಿರೋದು ಇಲ್ಲಪ್ಪ ಅಂದ್ರೆ ಪೀನ ಮಸೂರದಲ್ಲಿ ಮಾತ್ರ. ಆಕಸ್ಮಿಕವಾಗಿ ಅವ್ರು ಹಿಂಗ್ ಕೊಟ್ರು +0.7 ಕೊಟ್ರಪ್ಪ, ಆವಾಗ ಈ ಪ್ರತಿಬಿಂಬ ಮಿಥ್ಯ ಮತ್ತು ನೇರವಾಗಿದೆ. ಪ್ರತಿಬಿಂಬದ ಗಾತ್ರವು ವಸ್ತುವಿಗಿಂತ ಚಿಕ್ಕದಾಗಿದೆ. ಇದನ್ನ ಉಂಟು ಮಾಡುವಂತಹ ಮಸೂರ ಯಾವುದಂದ್ರೆ ನಿಮ್ನ ಮಸೂರ. ನಿಮ್ನ ಮಸೂರವು ಯಾವಾಗಲೂ ವಸ್ತುವಿಗಿಂತ ಅತ್ಯಂತ ಚಿಕ್ಕದಾದ ಪ್ರತಿಬಿಂಬವನ್ನು ಮಾಡ್ತದ. ಆಗ ಯಾವುದೇ ಕಾರಣಕ್ಕೂ ನಿಮ್ನ ಮಸೂರದಿಂದ ಉಂಟಾದಂತಹ ಪ್ರತಿಬಿಂಬಗಳು ಬೆಲೆ 1ಕ್ಕಿಂತ ಜಾಸ್ತಿ ಇರೋದೇ ಇಲ್ಲ. ಹಾಗಾಗಿ 1ಕ್ಕಿಂತ ಬೆಲೆ ಜಾಸ್ತಿ ಬಂತು ಅಂದ್ರೆ ಅದು ಪೀನ ಮಸೂರ. ಪ್ಲಸ್ ಇದ್ದು ಸಪೋಸ್ ಅವ್ರು -2 ಕೊಟ್ಟಿದ್ರು ಅಂತಂದ್ರ ಆಗ ಏನ್ ಬರೀಬೇಕು, ಇದನ್ನ ಉಂಟು ಮಾಡುವಂತಹ ಮಸೂರನ ಕೂಡ ಪೀನ ಮಸೂರನೇ. ಯಾವಾಗ ಅಂತಂದ್ರೆ ವಸ್ತುವನ್ನ F1 ಮತ್ತು 2F1 ಮಧ್ಯೆ ಇಟ್ಟಾಗ ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕಿಂತ ಏನಾಗಿದೆ ದೊಡ್ಡದಾಗಿರ್ತದೆ. ಇದು ಪ್ರತಿಬಿಂಬ, ಇದು ವಸ್ತು ಆಗಿರ್ತದೆ. ಹಾಗಾಗಿ ಯಾರು ಬಂದದ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕು, ಸರಿಯಾಗಿ ಆ ವರ್ಧನೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನ ಬಿ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಇದೆ. ಏನಾಗಿದೆ, ಮಾಧ್ಯಮ ಎನ ವಕ್ರೀಭವನ ಸೂಚ್ಯಾಂಕವು ಮಾಧ್ಯಮ ಬಿಗಿಂತ ಕಡಿಮೆ ಇದೆ. ಅಂದ್ರೆ ಮಾಧ್ಯಮ ಎನ ವಕ್ರೀಭವನ ಸೂಚ್ಯಾಂಕವು ಮಾಧ್ಯಮ ಬಿಗಿಂತ ಕಡಿಮೆ ಇದೆ. ಅಂದ್ರೆ ಬಿ ಹೆಚ್ಚು ವಕ್ರೀಭವನ ಸೂಚ್ಯಾಂಕವನ್ನ ಹೊಂದಿದೆ. ಬಿ ಮಾಧ್ಯಮ ಹೆಚ್ಚು ವಕ್ರೀಭವನ ಸೂಚ್ಯಾಂಕವನ್ನ ಹೊಂದಿದೆ. ಯಾರಿಗಿಂತ? ಮಾಧ್ಯಮ ಎಗಿಂತ ಹೆಚ್ಚು ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿದೆ. ನಮ್ಗೆಲ್ಲ ಗೊತ್ತಿರಬೇಕು, ಈ ವಕ್ರೀಭವನ ಸೂಚ್ಯಾಂಕವು ಆಲ್ ಇಂಪಾರ್ಟೆಂಟ್ ಬರ್ಕೊಂಡ್ಬಿಡ್ಬೇಕಾದ್ರೆ, ವಕ್ರೀಭವನ ಸೂಚ್ಯಾಂಕವು ಮಾಧ್ಯಮದ ದೃಕ್ ಸಾಂದ್ರತೆಗೆ ನೇರ ಅನುಪಾತವಾಗಿದೆ. ಅರ್ಥ ಏನಪ್ಪಾ ಅಂದ್ರೆ, ಯಾವ ಮಾಧ್ಯಮದ ದೃಕ್ ಸಾಂದ್ರತೆ ಹೆಚ್ಚಾಗಿರ್ತದೆ ಅದರ ವಕ್ರೀಭವನ ಸೂಚ್ಯಾಂಕವು ಕೂಡ ಹೆಚ್ಚಾಗಿರ್ತದೆ ಅರ್ಥ. ಹಾಗೆಯೇ ಎರಡನೇದೇನಪ್ಪ ಅಂದ್ರೆ,
ವಕ್ರೀಭವನ ಸೂಚ್ಯಾಂಕವು ವಕ್ರೀಭವನ ಸೂಚ್ಯಾಂಕವು ಬೆಳಕಿನ ವೇಗಕ್ಕೆ ವಿಲೋಮ ಅನುಪಾತವಾಗಿರುತ್ತದೆ. ಅಂದ್ರೆ ಯಾವ ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕ ಕಡಿಮೆ ಇರ್ತದ ಅದರಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರ್ತದೆ. ಹಾಗಾದ್ರೆ ಅವರ ಪ್ರಶ್ನೆ, ಇವುಗಳಲ್ಲಿ ಯಾವ ಮಾಧ್ಯಮ ಹೆಚ್ಚು ದೃಕ್ ಸಾಂದ್ರವಾಗಿದೆ ಅಂದ್ರೆ ಬಿ ಮಾಧ್ಯಮವು. ಬರೀಬೇಕು ಉತ್ತರವನ್ನ. ಈ ಉತ್ತರವೊಳಗೆ ಇದೇ ಉತ್ತರ, ಎಲ್ಲ ಉತ್ತರ ಅಲ್ಲ ಇದು. ಇದು ಈ ಪ್ರಶ್ನೆಗೆ ಉತ್ತರವನ್ನ ಬರಿಬೇಕಾದ್ರೆ ಬೇಕಾಗ್ತದೆ. ಹಾಗಾಗಿ ಬಿ ಮಾಧ್ಯಮವು ಹೆಚ್ಚು ದೃಕ್ ಸಾಂದ್ರವಾಗಿದೆ. ಹೆಚ್ಚು ದೃಕ್ ಸಾಂದ್ರವಾಗಿದೆ. ಯಾಕಂದ್ರ ಬರಬೇಕು, ದೃಕ್ ಸಾಂದ್ರತೆಯು ವಕ್ರೀಭುಜಕ್ಕೆ ನೇರ ಅನುಪಾತವಾಗಿದೆ. ಎ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚಾಗಿದೆ. ಎ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚಾಗಿದೆ. ಕಾರಣ ಏನಾಗಿದೆ? ವಕ್ರೀಭವನ ಸೂಚ್ಯಾಂಕವು ಬೆಳಕಿನ ವೇಗಕ್ಕೆ ವಿಲೋಮ ಅನುಪಾತವಾಗಿರ್ತದೆ. ಯಾವುದರ ವಕ್ರೀಭವನ ಸೂಚ್ಯಾಂಕ ಕಡಿಮೆ ಇರ್ತದ ಅದರಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರ್ತದೆ. ಈ ರೀತಿಯಾಗಿ ನಾವು ಉತ್ತರವನ್ನ ಬರೀಬೇಕಾಗ್ತದ. ಇನ್ನು ಇದೇ ಪ್ರಶ್ನೆಗೆ ಅಥವಾ ಕೂಡ ಇದೆ, ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಎಂದರೇನು ಕೇಳಿದರೆ ನಿಮ್ನ ದರ್ಪಣದ ಯಾವುದಾದೆರಡು ಉಪಯೋಗಗಳು. ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಅಂದ್ರೆ ಗೋಳೀಯ ದರ್ಪಣಗಳು ಗೋಳದ ಒಂದು ಭಾಗವಾಗಿದ್ದು, ಸಾಮಾನ್ಯವಾಗಿ ಗೋಳೀಯ ದರ್ಪಣಗಳು, ಈ ಗೋಳೀಯ ದರ್ಪಣ ಅನ್ಕೊಂಡ್ರೆ ಈ ಗೋಳೀಯ ದರ್ಪಣಗಳು ಗೋಳದ ಒಂದು ಭಾಗವಾಗಿದ್ದು ಆ ಗೋಳದ ಮಧ್ಯ ಭಾಗವನ್ನು ನಾವೇಂತೀವಿ ವಕ್ರತಾ ಕೇಂದ್ರ ಅಥವಾ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸಂಕೇತವನ್ನ ಸಿ ಅಂತ ಬರಿತೀವಿ. ಹಾಗೆಯೇ ನಿಮ್ನ ದರ್ಪಣದ ಯಾವುದಾದೆರಡು ಉಪಯೋಗದ, ನಿಮ್ನ ದರ್ಪಣವನ್ನ ವಾಹನದ ಹೆಡ್ಲೈಟ್ನ್ಯಾಗ ಹಾಗೂ ಬ್ಯಾಟರಿಗಳಲ್ಲಿ ಬಳಸ್ತಾರ. ಏಕೆ ಬಳಸ್ತಾರಪ್ಪ ಅಂದ್ರ ಬೆಳಕಿನ ಸಮಾಂತರ ಪುಂಜವನ್ನ ಪಡೆಯುವ ಸಲುವಾಗಿ ಬಳಕೆಯನ್ನ ಮಾಡ್ತಾರ. ಒಂದನೇದ್ದು. ಎರಡನೇದ್ದು, ಈ ನಿಮ್ನ ದರ್ಪಣವನ್ನ ಕ್ಷೌರಿಕ ಅಂಗಡಿಗಳಲ್ಲಿ ಬಳಕೆ ಮಾಡ್ತಾರ. ಏಕೆಂದರೆ ದೊಡ್ಡದಾದ ಮತ್ತು ನೇರವಾದ ಪ್ರತಿಬಿಂಬವನ್ನ ಪಡೆಯುವ ಸಲುವಾಗಿ ಏನ್ ಮಾಡ್ತಾರ, ನಿಮ್ನ ದರ್ಪಣವನ್ನ ಕ್ಷೌರಿಕ ಅಂಗಡಿಗಳಲ್ಲಿ. ಹಾಗೆಯೇ ದಂತ ವೈದ್ಯರುಗಳು ಕೂಡ ಈ ನಿಮ್ನ ದರ್ಪಣಗಳನ್ನ ಹಲ್ಲಿನ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಬಳಸ್ತಾರೆ. ಅಲ್ಲಿ ಕೂಡ ಮಿಥ್ಯ ಮತ್ತು ನೇರವಾದ ದೊಡ್ಡದಾದ ಪ್ರತಿಬಿಂಬವನ್ನು ಪಡಲಿಕ್ಕೆ. ಹಾಗೆಯೇ ಈ ನಿಮ್ನ ದರ್ಪಣವನ್ನ ಸೌರ ಕುಕ್ಕರ್ ಒಲೆಗಳಲ್ಲಿ ಬಳಕೆ ಮಾಡ್ತಾರೆ. ಈ ರೀತಿಯಾಗಿ ನೀವು ಯಾವುದಾದರೂ ಎರಡು ಉಪಯೋಗ ಬರೀಬೇಕು. ಇನ್ನ ಬೆಳಕಿನ ವಕ್ರೀಭವನದ ಎರಡು ನಿಯಮ ಕೇಳಿದಾರ. ನಮ್ಗೆಲ್ಲ ಗೊತ್ತಿದೆ ಬೆಳಕಿನ ವಕ್ರೀಭವನದ ಎರಡು ನಿಯಮಗಳು ಯಾವುವು ಅಂತಂದ್ರ, ಒಂದನೇದ್ದು ಏನಾಗಿದೆ ನಮ್ಗೆಲ್ಲ ಗೊತ್ತಿದೆ, ಬೆಳಕು ಒಂದು ಮಾಧ್ಯಮದಿಂದ, ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ಚಲಿಸುವ ದಿಕ್ಕನ್ನ ಬದಲಾಗುತ್ತದ. ಇದಕ್ಕೆ ಬೆಳಕಿನ ವಕ್ರೀಭವನ ಎಂದು ಕರೆಯುತ್ತೇವೆ. ಇದಕ್ಕ ಓ ಅನ್ನೋಣ, ಇದಕ್ಕ ಓ ಡ್ಯಾಶ್ ಅನ್ನೋಣ, ಇದಕ್ಕ ಎ ಓ ಅನ್ನೋಣ, ಇದಕ್ಕ ಓ ಡ್ಯಾಶ್ ಆಯ್ತು, ಇದು ಬಿ ಅನ್ನೋಣ, ಇದಕ್ಕ ಪಿ ಕ್ಯೂ ಆರ್ ಎಸ್. ಈಗ ಅವ್ರಿಗೆ ಚಿತ್ರಗಳಿಲ್ಲ. ಈಗ ಬೆಳಕಿನ ವಕ್ರೀಭವನದ ಎರಡು ನಿಯಮ ಕೇಳಿದಾರ. ಒಂದೇ ನಿಯಮ, ಇದು ಪತನ ಕಿರಣ, ಇದು ವಕ್ರೀಭವನ ಕಿರಣ ಅಥವಾ ವಕ್ರೀಮ ಕಿರಣ ಅಂತೀವಿ. ವಕ್ರೀಭವನ ಅಂದ್ರೂ ಅಷ್ಟ, ವಕ್ರೀಮ ಕಿರಣ ಅಂದ್ರೂ ಅಷ್ಟ. ಪತನ ಕಿರಣ, ವಕ್ರೀಭವನ ಕಿರಣ ಹಾಗೂ ನಿರ್ಗಮ ಕಿರಣ ಮೂರು ಕೂಡ ಒಂದೇ ಸಮತಲಕ್ಕೆ ಸಮತಲ ಮೂರು ಕೂಡ ಒಂದೇ ಸಮತಲಕ್ಕಿರ್ತವೆ. ಈ ರೀತಿಯಾಗಿ ಮೊದಲನೆಯ ನಿಯಮ ಏನಪ್ಪ ಅಂದ್ರೆ, ಪತನ ಕಿರಣ, ವಕ್ರೀಮ ಕಿರಣ ಅಥವಾ ವಕ್ರೀಭವನ ಕಿರಣ ಹಾಗೂ ನಿರ್ಗಮ ಕಿರಣ ಮೂರು ಒಂದೇ ಸಮತಲಕ್ಕೆ ಇರುತ್ತೇವೆ. ಇದು ಒಂದನೆಯ ನಿಯಮ. ಹಾಗೆಯೇ ಇಲ್ಲಿ ಉಂಟಾಗಿರುವಂತಹ ಕೋನವನ್ನ ಅಂತೇವೆ ಪತನ ಕೋನದ ಸೈನ್ ಐ ಅಂತೀವಿ. ಇಲ್ಲಿ ಉಂಟಾದ ಕೋನವನ್ನ ಪತನ ಕೋನದ ಸೈನ್, ವಕ್ರೀಭವನ ಕೋನದ ಸೈನ್ ಆರ್. ಅಂದ್ರೆ ಪತನ ಕೋನದ ಸೈನ್ ಮತ್ತು ವಕ್ರೀಭವನ ಕೋನದ ಸೈನ್ ಆರ್ ಇವುಗಳ ಅನುಪಾತ ಸ್ಥಿರವಾಗಿರ್ತದೆ. ಇದನ್ನ ಸ್ನೆಲ್ಸನ್ ನಿಯಮ ಅಂತ ಕರಿತೀವಿ. ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಸ್ಥಿರ ಅಂತ ಬರಿತೀವಿ. ಇಷ್ಟು ನಾವು, ಇದು ವಕ್ರೀಭವನದ ಎರಡನೆಯ ನಿಯಮವಾಗಿದೆ. ಇನ್ನ ಹಾಗೆಯೇ ಭೌತ ವಿಜ್ಞಾನದ ಕೊನೆಯ ಪ್ರಶ್ನೆ ಸಂಖ್ಯೆ 12. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನ ಪಟ್ಟಿ ಮಾಡಿ ಅಂತಿದೆ. ವಾಹಕದ ರೋಧವು
ವಾಹಕದ ರೋಧವು ವಾಹಕದ ಉದ್ದಕ್ಕೆ ನೇರ ಅನುಪಾತವಾಗಿದೆ. ಅಂದ್ರೆ R ನೇರ ಅನುಪಾತ L ಅಂತ ಬರಿತೀವಿ. ಹಾಗೆಯೇ ಎರಡನೇದ್ದು ವಾಹಕದ ರೋಧವು ವಾಹಕದ ಅಡ್ಡ ಕೊಯ್ತಕ್ಕೆ ವಿಲೋಮ ಅನುಪಾತವಾಗಿದೆ. ಅಂದ್ರೆ R ವಿಲೋಮ ಅನುಪಾತ ಯಾವುದಕ್ಕೆ? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತೀವಿ. ಹಾಗೆಯೇ ಮೂರನೇದ್ದು ವಾಹಕದ ರೋಧವು ವಸ್ತುವಿನ ಸ್ವಾಭಾವಿಕ ಅಥವಾ ಪ್ರಾಕೃತಿಕ ಗುಣದ ಮೇಲೆ ಅವಲಂಬಿಸಿದೆ. ಇನ್ನ ಕೊನೆಯದಾಗಿ ವಾಹಕದ ರೋಧವು ತಾಪದ ಮೇಲೆ ವಾಹಕದ ತಾಪಕ್ಕೆ ನೇರ ಅನುಪಾತವಾಗಿದೆ. ಇಷ್ಟು ಬರೆದ್ರೆ 2 ಮಾರ್ಕ್ಸ್ ಬರ್ತದೆ. ಹಾಗೆಯೇ ಇದೇ ಪ್ರಶ್ನೆಯಲ್ಲಿ ಬಿ ಇದೆ. ಜೌಲನ ಉಷ್ಣೋತ್ಪನ್ನ ನಿಯಮದ ಗಣಿತೀಯ ರೂಪ ಕೇಳಿದ್ದಾರೆ. ಗಣಿತೀಯ ರೂಪದ ಸೂತ್ರ ನಮಗೆಲ್ಲ ಗೊತ್ತಿದೆ. ಜೌಲನ ಉಷ್ಣೋತ್ಪನ್ನ ನಿಯಮದ ಗಣಿತೀಯ ಸೂತ್ರ H I² RT ಅಂತವಿ. ಒಂದು ವೇಳೆ ಅವರು ವಾಕ್ಯ ಕೇಳಿದ್ರೆ, ಒಂದು ರೋಧಕದಲ್ಲಿ ಬಿಡುಗಡೆಯಾಗುವಂತಹ ಉಷ್ಣವು ಆ ರೋಧಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ಆ ರೋಧಕದ ರೋಧಕ್ಕೆ ಮತ್ತು ಆ ರೋಧಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತವಾಗಿರ್ತದೆ. ಇದು ಜೌಲನ ಉಷ್ಣೋತ್ಪನ್ನ ನಿಯಮದ ಒಂದು ವಾಕ್ಯ ಆಗಿರ್ತದೆ ಅಥವಾ ಯಂತ್ರ ಆಗಿರ್ತದೆ. ಹಾಗೆಯೇ ಜೌಲನ ಉಷ್ಣೋತ್ಪಾದನಾ ನಿಯಮದ ಮೇಲೆ ಕೆಲಸ ಮಾಡುವಂತ ಯಾವುದಾದ್ರೂ 2 ಸಾಧಕರಿದ್ದಾರೆ. ನಮ್ಮ ಬುಕ್ ನಲ್ಲಿ 2 ಕೊಟ್ಟಿದ್ದಾರೆ. ಒಂದು ವಿದ್ಯುತ್ ದೀಪವನ್ನ ಕೊಟ್ಟಿದ್ದಾರೆ. ಸರ್ ಇವಷ್ಟ ಏನ್ರಿ ಅಂತಲ್ಲ, ವಿದ್ಯುತ್ ದೀಪ ಹಾಗೆ ಇನ್ನೊಂದು ವಿದ್ಯುತ್ ಫ್ಯೂಸು. ಇವಷ್ಟೇ ಅಂತಲ್ಲ, ಎಲ್ಲಾ ವಿದ್ಯುತ್ತಿನ ಉಷ್ಣೋತ್ಪನ್ನ ಸಾಧನಗಳು ಏನ್ ಮಾಡ್ತವೆ? ಇದೇ ಒಂದು ತತ್ವದ ಮೇಲೆ ಕಾರ್ಯವನ್ನು ಮಾಡ್ತವೆ, ಈ ಒಂದು ನಿಯಮ ಮೇಲೆ ಕಾರ್ಯವನ್ನು ಮಾಡ್ತವೆ. ವಿದ್ಯುತ್ ಫ್ಯೂಸು ಇಷ್ಟಲ್ಲದೆ ನಮ್ಮ ಇಸ್ತ್ರಿ ಪೆಟ್ಟಿಗೆ ಇರ್ಬೋದು, ನೀರು ಕಾಯಿಸುವಂತ ಹೀಟರ್ ಇರ್ಬೋದು, ವಿದ್ಯುತ್ ಒಲೆ ಇರ್ಬೋದು, ಟೋಸ್ಟರ್ ಇರ್ಬೋದು, ಹೇರ್ ಡ್ರೈಯರ್ ಇರ್ಬೋದು, ಇವೆಲ್ಲ ಸಾಧನಗಳು ಕೂಡ ಈ ಜೌಲನ ಉಷ್ಣೋತ್ಪನ್ನ ನಿಯಮದ ಮೇಲೆ ಕಾರ್ಯವನ್ನ ಮಾಡ್ತವೆ. ಇಷ್ಟು ಪ್ರಶ್ನೆ ಸಂಖ್ಯೆ 12ಕ್ಕೆ ಉತ್ತರವಾಗಿದೆ. ಹಾಗಾದ್ರೆ ಇಲ್ಲಿಗೆ ಭಾಗ ಎ ಸಂಬಂಧಪಟ್ಟಂತಹ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ.